ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ನೀವೇನಾದರೂ ಕಾರಲ್ಲಿ ದೂರದ ಊರಿಗೆ ಪ್ರಯಾಣಿಸಲು ಹೊರಟಿದ್ದೀರಾ ಎಂದರೆ ಹೊರಡುವ ಮೊದಲು ನಿಮ್ಮ ಗಾಡಿಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಕೆಲವೊಂದು ಪಾರ್ಟ್ಸ್ಗಳು ನೀವು ಸಣ್ಣದಾಗಿ ಮೇಂಟೆನೆನ್ಸ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಏನೇನು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಿಮ್ಮ ಗಾಡಿಯ ಎಕ್ಸ್ಟೀರಿಯರ್ ಮೇಂಟೆನೆನ್ಸ್ನ ಕಡೆ ಮೊದಲು ನೋಡೋಣ. ಟೈರ್ ಪ್ರೆಷರ್ ಮತ್ತು ನಿಮ್ಮ ಗಾಡಿಯ 4 ಟೈರ್ ಕಂಡೀಷನ್ ಚೆಕ್ ಮಾಡಬೇಕು. ಅತಿಯಾದ ಟೈರ್ ಸವೆತ ಉಂಟಾಗಿದ್ದಲ್ಲಿ ಆ ಟೈರ್ ಬದಲಿಸಬೇಕು ಸ್ನೇಹಿತರೆ. ಮತ್ತು ಸ್ಟೆಪ್ನಿಯ ಸಹ ಏರ್ ಪ್ರೆಷರನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಬೇಕು. ಎರಡನೆಯದಾಗಿ ಬ್ರೇಕ್ ಪ್ಯಾಡಲ್ ಕಂಡೀಷನ್. ನಿಮ್ಮ ಕಾರ್ನ ಬ್ರೇಕ್ ಪ್ಯಾಡಲ್ ತುಂಬ ಒಳಗಡೆ ಹೋದ ನಂತರದಲ್ಲಿ ಬ್ರೇಕ್ ಹಿಡಿಯುತ್ತಿದ್ದರೆ ಒಮ್ಮೆ ಬ್ರೇಕ್ ಆಯಿಲ್ ಚೆಕ್ ಮಾಡಿ ಸ್ನೇಹಿತರೆ. ಬ್ರೇಕ್ ಆಯಿಲ್ ಕಡಿಮೆ ಆಗ್ತಾ ಇದ್ದರೆ ಬ್ರೇಕ್ ಪೈಪ್ ಎಲ್ಲಾದರೂ ಲೀಕ್ ಇದೆಯೋ ಎಂದು ಚೆಕ್ ಮಾಡಿಕೊಳ್ಳಿ. ಲೀಕ್ ಇದ್ದರೆ ಆ ಪೈಪನ್ನು ಅಂದೇ ಚೇಂಜ್ ಮಾಡಿಕೊಳ್ಳಿ ಸ್ನೇಹಿತರೆ. ಮೂರನೆಯದಾಗಿ ಹೆಡ್ಲೈಟ್ ಚೆಕ್. ನಿಮ್ಮ ಕಾರಿನ ಹೆಡ್ಲೈಟ್ ಸರಿಯಾಗಿ ಫೋಕಸ್ ಆಗುತ್ತಿದೆಯೇ ಮತ್ತು ಹೆಡ್ಲೈಟ್ನ ಫೋಕಸ್ ಸರಿಯಾದ ಜಾಗದಲ್ಲಿ ಬೀಳುತ್ತಿದೆಯೇ ಎಂಬುದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ನಾಲ್ಕನೆಯದಾಗಿ ವೈಪರ್ ಕಂಡೀಷನ್. ಜೋರಾಗಿ ಮಳೆ ಬೀಳುತ್ತಿದ್ದರೆ ಒಮ್ಮೊಮ್ಮೆ ವೈಪರ್ ಗ್ಲಾಸ್ನ ಮೇಲಿನ ನೀರನ್ನು ಸರಿಯಾಗಿ ವೈಪ್ ಮಾಡುವುದಿಲ್ಲ. ಇಂತಹ ತೊಂದರೆ ಏನಾದರೂ ಆಗುತ್ತಿದ್ದಲ್ಲಿ ವೈಪರನ್ನು ಸ್ವಲ್ಪ ಬೆಂಡ್ ಮಾಡಿ ನೋಡಿ ಸ್ನೇಹಿತರೆ. ಐದನೆಯದಾಗಿ ಸೈಡ್ ಮಿರರ್ ಸೆಟ್ಟಿಂಗ್. ನಿಮ್ಮ ಕಾರ್ನ ಸೈಡ್ ಮಿರರನ್ನು ಸರಿಯಾಗಿ ನಿಮಗೆ ಹಿಂಬದಿಯ ಗಾಡಿಗಳು ಕಾಣಿಸುವಂತೆ 2 ಮಿರರನ್ನು ಸೆಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಇವಿಷ್ಟು ಎಕ್ಸ್ಟೀರಿಯರ್ ಮೇಂಟೆನೆನ್ಸ್ಗಳು ಸ್ನೇಹಿತರೆ. ಇಂಟೀರಿಯರ್ ಮೇಂಟೆನೆನ್ಸ್ಗಳ ಕಡೆ ನೋಡೋದಾದರೆ ಇಂಜಿನ್ ಆಯಿಲ್ ಚೆಕ್ಕಿಂಗ್. ಇಂಜಿನ್ ಆಯಿಲ್ ಸರಿಯಾದ ಲೆವೆಲಲ್ಲಿ ಇದೆಯೋ ಎಂದು ಚೆಕ್ ಮಾಡಿಕೊಳ್ಳಿ. ಒಂದೊಮ್ಮೆ ಇಂಜಿನ್ ಆಯಿಲ್ ಲೆವೆಲ್ಗಿಂತಲೂ ಹೆಚ್ಚಾಗಿ ಆಯಿಲ್ ಬಂದು ತೆಳುವಾಗಿದ್ದರೆ ಸ್ನೇಹಿತರೆ ಅದರಲ್ಲಿ ಡೀಸೆಲ್ ಲೀಕ್ ಆಗುತ್ತಿದೆ ಎಂದು ಅರ್ಥ. ಅಂಥ ಸಂದರ್ಭದಲ್ಲಿ ಕೂಡಲೇ ಸರ್ವಿಸ್ ಸೆಂಟರ್ಗೆ ತೋರಿಸಿ. ಎರಡನೆಯದಾಗಿ ಕೂಲಂಟ್ ಚೆಕ್ಕಿಂಗ್. ಕೂಲಂಟ್ ಕ್ಯಾನನ್ನು ಓಪನ್ ಮಾಡಿ ಕೂಲಂಟ್ ಪೂರ್ತಿಯಾಗಿ ತುಂಬಿಕೊಂಡಿದೆಯೇ ಎಂದು ಚೆಕ್ ಮಾಡಿ. ಹಾಗೂ ಕೂಲಂಟ್ ಎಲ್ಲಿಂದಾದರೂ ಲೀಕೇಜ್ ಇದೆಯೇ ಎಂಬುದನ್ನು ಸಹ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮೂರನೆಯದಾಗಿ ಬ್ಯಾಟ್ರಿ ವಾಟರ್ ಲೆವೆಲ್. ನಿಮ್ಮ ಗಾಡಿಯ ಬ್ಯಾಟರಿ ವಾಟರ್ ಲೆವೆಲ್ ಎಲ್ಲ ಹೋಲ್ನಲ್ಲಿಯೂ ಸಮನಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಕಡಿಮೆ ಇದ್ದರೆ ಸ್ನೇಹಿತರೆ ಹತ್ತಿರದ ಪೆಟ್ರೋಲ್ ಪಂಪ್ಗೆ ಭೇಟಿ ನೀಡಿ ಬ್ಯಾಟರಿ ವಾಟರ್ ಸಿಗುತ್ತೆ. ಸೊ ಅದನ್ನು ತಂದು ಎಲ್ಲ ಹೋಲ್ನಲ್ಲಿಯೂ ಸಮನಾಗಿ ಲೆವೆಲ್ಗೆ ತುಂಬಿಸಿ. ಇದಕ್ಕೆ ಬಿಸ್ಲರಿ ಬಾಟಲ್ ವಾಟರ್ ಸಹ ಬಳಸಬಹುದಾಗಿದೆ ಸ್ನೇಹಿತರೆ. ಸೊ ನಾಲ್ಕನೆಯದಾಗಿ ಏರ್ ಫಿಲ್ಟರ್ ಕ್ಲೀನಿಂಗ್. ನಿಮ್ಮ ಗಾಡಿಯ ಏರ್ ಫಿಲ್ಟರನ್ನು ಒಮ್ಮೆ ತೆಗೆದು ನೋಡಿ. ತುಂಬ ಧೂಳಿನಿಂದ ಕೂಡಿದ್ದರೆ ಪ್ರೆಷರ್ನ ಏರ್ ಬಿಟ್ಟು ಕ್ಲೀನ್ ಮಾಡಿ. ಅಥವಾ ಅದರ ಕಂಡೀಷನ್ ಸರಿ ಇಲ್ಲದೇ ಇದ್ದರೆ ಬೇರೆ ಏರ್ ಫಿಲ್ಟರನ್ನು ಫಿಕ್ಸ್ ಮಾಡಿ ಸ್ನೇಹಿತರೆ. ಸೊ ಐದನೆಯದಾಗಿ ಬ್ರೇಕ್ ಲೈಟ್ ಮತ್ತು ಸ್ಪೇರ್ ಕಿಟ್. ಒಮ್ಮೆ ಬ್ರೇಕ್ ಲೈಟ್ ಸರಿಯಾಗಿ ವರ್ಕ್ ಆಗುತ್ತಿದೆಯೇ ಎಂದು ಗಮನಿಸಿ ಸ್ನೇಹಿತರೆ. ಮತ್ತು ದೂರದ ಊರಿಗೆ ಪ್ರಯಾಣ ನಡೆಸಿದ್ದರೆ ಸ್ಪೇರ್ ಕಿಟ್ಗಳನ್ನು ಮರೆಯದೇ ಜೊತೆಯಲ್ಲಿಟ್ಟುಕೊಂಡು ಹೋಗಿ. ಸೊ ಇವಿಷ್ಟು ಒಂದು ಗಾಡಿಯ ಮೇಜರ್ ಮೇಂಟೆನೆನ್ಸ್ ಆಗಿದೆ ಸ್ನೇಹಿತರೆ. ಸೊ ಒಬ್ಬ ಡ್ರೈವರ್ ಇವಿಷ್ಟು ಮೇಂಟೆನೆನ್ಸ್ಗಳನ್ನು ತಿಳಿದುಕೊಂಡು ಇರಲೇಬೇಕು. ಇವೆಲ್ಲವನ್ನು ಚೆಕ್ ಮಾಡಿ ನೀವು ಎಷ್ಟೇ ದೂರದ ಊರಿಗೆ ಬೇಕಾದರೂ ಪ್ರಯಾಣ ಬೆಳೆಸಬಹುದಾಗಿದೆ ಸ್ನೇಹಿತರೆ. ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.